ಸಿನಿಮಾಗಳು BRB ನಡೀತಿದೆ, ಮ್ಯಾಕ್ಸ್ ಸೀಕ್ವಲ್ಸ್ ಇದೆ. ಸೊ ಇದ್ರ ಮಧ್ಯೆ ಒತ್ತಡ ಅನ್ಸಲೋ ಜೊತೆಗೆ ನೀವೇನಾದ್ರೂ ಮಾತಾಡ್ಕೊಂಡಿದ್ರ ಸರ್ ಇಷ್ಟೇ ಸೀಸನ್ ತನಕ ನಾನು ಮಾಡ್ತೀನಿ ಅಂತ ಹೇಳಿ, ಈಗ 12 ಬಿಟ್ಟು ಅದನ್ನ ಹೊರತುಪಡಿಸಿ ಇನ್ನೊಂದಷ್ಟು ಸೀಸನ್ಗಳು ಮಾಡ್ತೀನಿ ಅಂತ? I think we have signed up for 4 seasons more. Oh my God. ಹಿಂದೆ ಇರೋರು ಅವಾಗಿನ ಮೈಕ್ ಕೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಸ್ಟೆಂಟ್ಸ್ ಸರ್, ಸ್ಪರ್ಧಿಗಳು ಶೋ ಮಧ್ಯದಲ್ಲಿ ಒಂದಷ್ಟು ಕಾನೂನು ಹೋರಾಟಗಳ ಕಾರಣ ನಾವು ಇವರಿಗೆ ಹೇಳಿದೆ, ನಮ್ಮ ಗೆಳೆಯರಲ್ಲಿ ಕೂತಿದಾರಲ್ಲ ಅವರಿಗೆ ಹೇಳಿದೆ, ಅವ್ರು ಅವಾಗ 2-3 ಪ್ರಶ್ನೆ ಆಗ್ತಾ ಇದ್ರು, ನೀವು ಹೋಗಿ ಅಂದೆ, ನೀವು ಶಾರದಾ ಒಳಗೆ ಹೋಗಿ ಅಂದೆ, ಎಲ್ಲಾದ್ರೂ ಬಹಿರಂಗ ಹೊರಗಡೆ ಬಂದ್ಬಿಡ್ಲಿ, ನಿಮ್ಮ ಪ್ರಶ್ನೆಗಳು ಏನೇನಿದೆಯೋ ಎಲ್ಲ ಓಪನ್ ಆಗಿಬಿಡ್ಲಿ ಅಂತ. ಆಕ್ಚುಲಿ ಓಪನ್ ಆಗಿ ಹೇಳಿದ್ದೀನಿ ಸರ್ ಅವ್ರಿಗೆ, ನೀವು ಶಾರದಾ ಅದು ಜೋಡಿಯಾಗಿ ಹೋಗ್ಬೇಕು, ಇಬ್ರು ಕುತ್ತಿ ಡಿಸ್ಕಸ್ ಮಾಡಿ ಬನ್ನಿ, ನಾನು ಪ್ರಶಾಂತ್ ಅವ್ರಿಗೆ ಆಮೇಲೆ ಮಾತಾಡ್ತೀನಿ ಅಂತ. ಸರ್ ಅದೆಲ್ಲೂ ಶೋನ ವೇಗಕ್ಕೆ ಒಂದ್ ಸ್ವಲ್ಪ ಅಡೆತಡೆ ತಂದ್ಕೊಡಲ್ವಾ ಅಂತ ಒಂದಷ್ಟು ಸ್ಪರ್ಧಿಗಳು ಸರ್, ಅಂದ್ರೆ 2-3 ಕೇಸ್ಗಳಾಗಿತ್ತು ಹೊರಗಡೆ ಬಂತಾರೆ ಮಧ್ಯದಲ್ಲಿ ಶೋದಲ್ಲಿ, ಸೊ ಅದೆಲ್ಲ ಸಮಸ್ಯೆ ಆಗಲ್ವಾ ಅಂತ? ಮೈಕ್ ಕೊಡ್ರಪ್ಪ, ಮೈಕಲ್ ಇದೆ ಇದೆ ಆ ಕಡೆ ಇದೆ, ಮೈಕ್ ಪಾಸ್ ಮಾಡಿ ಪ್ಲೀಸ್, just pass on some 2-3 mics. Just take couple of mics, just pass it on. Yes ma'am. ಸರ್ ಇವಾಗ ಆಗಾಗ ಕೋರ್ಟು ಕಚೇರಿ ಅಂತ ಕರ್ಕೊಂಬರೋದಿರುತ್ತೆ ಮಧ್ಯದಿಂದ ಸರ್, ಅದು ಯಾವ ತರ ಸವಾಲಾಗುತ್ತೆ ಅಂತ ಹೇಳಿ? ಅಂದ್ರೆ ನಾವು ಇಷ್ಟು ಸೀಸನ್ ನಲ್ಲಿ ಬರೀ ಕಂಟೆಸ್ಟೆಂಟ್ಸ್ ನಾವು ಅಂತ ಇದ್ವಮ್ಮ, ಈಗ ವಕೀಲರು ನೋಡ್ಕೊತಾ ಇದ್ದೀವಿ, ಎಲ್ಲರಿಗೂ ದುಡ್ಡು ಆಗ್ತಾ ಇದೆ. ಬಿಗ್ ಬಾಸ್ ಇಸ್ ನಾಟ್ ಲಿಮಿಟೆಡ್ ಟು ಓನ್ಲಿ ಒನ್ ಪ್ರೊಫೆಷನ್, ಎವ್ರಿಬಡಿ ಅವ್ರಿಗೂ ಆಗ್ತಾ ಇದೆ. ಪ್ರಶಾಂತ್ ಸರ್, ಟೀಮ್ ಏನಾದ್ರೂ ಇದೆಯಾ ಈ ಸಲ? ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಟೀಮ್ ಇತ್ತು, ಮತ್ತೆ ಟೀಮ್ ಪ್ಲಾನಿಂಗ್ ಅದು ಪ್ಲಾನಿಂಗ್ ನಡೀತಾ ಇದೆ. ಸೊ ಯಾಕಂದ್ರೆ ಆ ಟೀಮ್ ಅರ್ಧಕ್ಕೆ ನಿಂತೋಯ್ತು, ಯಾವ್ದು ಇಶ್ಯೂ ಬಂತು ಅಂತ ಹೇಳಿ, ಸ್ವರ್ಗ ನರಕ ಇಲ್ಲ, ಅದು ಟೀಮ್ ಅದನ್ನ ಡಿಸಾಲ್ವ್ ಮಾಡಿದ್ರು, ಅದು ಏನು ನಿಲ್ಸಕ್ಕಲ್ಲ. ಕಾಸ್ಟ್ಯೂಮ್ ಸರ್ ಕಳೆದ ಸೀಸನ್ ಅಲ್ಲೂ ನಾವು ಚರ್ಚೆ ಮಾಡಿದ್ವಿ ಹೇಗಿರುತ್ತೆ ಅಂತ, ಈ ಸರ್ ಕಾಸ್ಟ್ಯೂಮ್ ಹೆಂಗಿರುತ್ತೆ? ಹೆಂಗ್ ಬೇಕು ಬಾಳೆ ಬೇಡ ಸರ್, ಬಾಳೆ ಬೇಡ, ಬೇರೆ See, frankly speaking, I think it's just the mood. A mood ಅಷ್ಟೇ, ಯಾವ ತರ ಆಗ್ಬೇಕು. ತುಂಬಾ ಸೌಂಡ್ ಆಯ್ತಲ್ಲ ಸರ್ ಲಾಸ್ಟ್? Yeah, it's there. We are all already working on it, because ನನಗೆ personally I take a lot of joy in the costumes, because somehow I feel ಅದೊಂದು ಇವ್ರು ಹೇಳ್ತಾ ಇದ್ರೆ, ಈಗ ಅವರು AVL ಒಬ್ಬರು ಹಿಂಗ್ ಪ್ಲಾನ್ ಮಾಡಿದಾಗಲೇ ಹಾಗೆ ಅಂತ, ಸೊ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಲೈಕ್ ಡ್ರೆಸ್ಸಿಂಗ್ ಅಪ್ ಅಂಡ್ ಗೋಯಿಂಗ್. ಸೊ ಆಫ್ಟರ್ ಸಮ್ ಕಪಲ್ ಆಫ್ ಸೀಸನ್ಸ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್, ಓ ಇದೆಲ್ಲ ಹೋಗುತ್ತಾ, ಈ ಥರ ಎಲ್ಲ ನೋಡ್ತಾರ ಜನ ಅಂದ್ಬಿಟ್ಟು. ದಟ್ಸ್ ವೆನ್ ಆ್ಯಕ್ಚುಲಿ ನೀವು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿ, ಐ ಥಿಂಕ್ ಸಮ್ 6 to 7 ಸೀಸನ್ ತನಕ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಕಾಸ್ಟ್ಯೂಮ್ ಬಗ್ಗೆ, ಕೋಟು ಅದು ಇದು ಹೋಗ್ತಾನೆ. ದೆನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಲೈಕ್ ಆಲ್ಮೋಸ್ಟ್ ಸಿಗ್ನೇಚರ್, ಈ ಸೀಸನ್ ಹೀಗಿರಲಿ, ಆ ಸೀಸನ್ ಹಾಗಿರಲಿ ಅಂತ. ಆ್ಯಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ನಾನು ಮತ್ತೆ ರಿಪೀಟ್ ಮಾಡಿ, so it just goes on like that. So this time already Big Boss ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ my entire costume department has already started working, because ಅದೊಂದು ಸಂಬಂಧ ನಮ್ದು ಸಿಕ್ಕಾಪಟ್ಟೆ ಜನ ನಡೀತದೆ. ಅದು ಸರಿ ಇಲ್ಲ, ಯಾಕಂದ್ರೆ ತುಂಬಾ ನಿಂತ್ಕೊಬೇಕು, ಆ ಕಾಸ್ಟ್ಯೂಮ್ ಕಂಫರ್ಟಬಲ್ ಆಗಬೇಕು. ಕೆಲವು ಟೈಮ್ ಶೆಕೆ, ಕೆಲವು ಟೈಮ್ ಓವರ್ ಕೋಲ್ಡ್ ಆನ್ ದ ಸ್ಟೇಜ್. We go through, and somehow that because people love it, we like to do it. So cracking it, and hopefully we'll come up with something. ಪ್ರಶಾಂತ್ ಸರ್ ಇಲ್ಲಿ ಸರ್, ಪ್ರಶಾಂತ್ ಸರ್ ಇಲ್ಲಿ ಕಾಸ್ಟ್ಯೂಮ್ಸ್ ಅಲ್ಲ, ನೀವು ಮನೆಗೆ ತಗೊಂಡೋಗ್ತೀರಾ ಅಥವಾ ಅದ್ರ ಬಂದು ಆಕ್ಷನ್ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತಲ್ಲ ಸರ್? ಇವಾಗ ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತಾರೆ, ಈಗ ಅದರಿಂದನೂ ದುಡ್ಡು ಮಾಡ್ತಾರೆ ಅಂತ ಬಂದ್ಬಿಟ್ಟು. ಸರ್ ಆಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲಾದ್ರೂ ನಾವೇನ್ ಮಾಡ್ತೀವಿ, ತುಂಬಾ ಫ್ಯಾನ್ಸ್ಗಳಿಗೆ, ಅಲ್ಲೇ ಕಂಟೆಸ್ಟೆಂಟ್ಸ್ಗಳಿಗೆ ತುಂಬಾ ಹಂಚ್ಬಿಡ್ತೀನಿ ನಾನು. ಆಕ್ಚುಲಿ ನಾನು ಕೊಟ್ಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಇನ್ನೊಂದೇನು ಮಾಡಿರ್ತೀನಿ, ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಅಲ್ಲಲ್ಲೇ ಹೊಸೊಬ್ರು ನಮ್ಮ ಮನೆಗೆ ಬಂದಾಗ, ಅಥವಾ ಯಾರೊಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನ ಹಾಕಿ ಕಳಿಸ್ಕೊಡ್ತೀನಿ ನಾನು ಅವರಿಗೆ. ಸಿ ಇಟ್ ಇಸ್ ನಾಟ್ ದಟ್ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್, ಬಟ್ ಐ ಜಸ್ಟ್ ಫೀಲ್ ತುಂಬಾ ಇಷ್ಟಪಡ್ತಾರೆ, ಅದನ್ನು ಕೊಟ್ಟಿದ್ದೀನಿ. ನಾನು ಅದೆಲ್ಲ ಏನಿಲ್ಲ, ಜಸ್ಟ್ ಐ ಗಿವ್ ಇಟ್ ಆಫ್. ವಾಟ್ ಐ ಡೂ ವಿತ್ ದಟ್ ಎನಿವೇ. ಸರ್ ಪ್ರಶಾಂತ್ ಸರ್ ಇಲ್ಲಿ ಸರ್, ಈಗ ಕಿಚ್ಚ ಸುದೀಪ್ ಸರ್ ಅವರೊಬ್ಬರು ಓದಾಡ್ತಾರೆ. ಸುದೀಪ್ ಸರ್ ಹೇಳಿದ್ರು,
ಅಂದ್ರೆ ಅವ್ರು ಟ್ವೀಟ್ ಮಾಡಿದ್ರು, ಈ ಬಾರಿ ನಾನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ. ಒಂದ್ ವೇಳೆ ಏನಾದ್ರು ಸುದೀಪ್ ಸರ್ ಒಪ್ಕೊಳ್ಳೇ ಇದ್ದಿದ್ರೆ ನೀವು ಬಿಗ್ ಬಾಸ್ ತಿಳಿಸ್ಕೊಟ್ಟಿದ್ರಾ? ಒಪ್ಕೊಂಡಿದಾರಲ್ಲ ಅದೆಲ್ಲ ಪ್ರಶ್ನೆ. ಮುಂದೆ ಹೋಗಿದ್ರೆ ಬಿಗ್ ಬಾಸ್ ತಿಳಿಸ್ಕೊಟ್ಟಿದ್ರಾ ಕಂಪ್ಲೀಟ್ ಆಗಿ ಅಂತ ನನ್ನ ಕ್ವಶನ್. ಆಪ್ಷನ್ ಉಳಿದಿಲ್ಲ. ನಾನು ಕೇಳಿಲ್ಲ ಇದು, ನಾನೇ ಕೇಳಿಲ್ಲ ಇದು. ಕರೆಕ್ಟಾಗಿ ಹೇಳಿ. ಆಪ್ಷನ್ ಉಳಿತಿಲ್ಲ ಸರ್ ನಾವು. ಅವ್ರ ಪ್ರಶ್ನೆ ಅದಲ್ವಲ್ಲ. ಪ್ರಶ್ನೆ ಅದಲ್ಲ ಸರ್. ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್, ಕನ್ವಿನ್ಸ್ ಮಾಡೋದು ಓಕೆ, ಅವ್ರು ಒಪ್ಕೊಳ್ಳೋದು ಓಕೆ. ಒಂದ್ ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ರ? ನನ್ನ ಪ್ರಶ್ನೆ ಗೊತ್ತಿಲ್ಲ, ನಾವು ಅಸೋಸಿಯೇಷನ್ ಇಲ್ಲ ಈಗ. ಸೊ ಉತ್ತರ ಸಿಗ್ತಾ ನಿಲ್ಲಿಸ್ತಾ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ. ಪರವಾಗಿಲ್ಲ. Okay, our last Yeah, because it was related to payments, so I'm asking this. So, we all know the prize money is like 50 lakhs. Yeah, fish on 50 lakhs. So, after every season, once the winner come out, after 2 days, 3 days, you get a rumor saying it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know, what is the winner take home amount? as the prize. No, the commitment to what we are paying the contestant absolutely stands. There are rules of the government that applies. That's it. There is nothing. That's what. So, if not so the exact amount, if you can let us know, this is what we get. You mean the tax? What is the tax? Not a tax. Prize money is 50 lakhs. So after some deduction, if you can quote some approximate. Yeah, we have rumors every season. It is rumor. It is what No, but still we have some contestants saying it on live, saying yes, we will not quote the exact price. Yes, there are some deductions. So if it is okay, you can let us know what is the amount winner takes home. No, nothing that is deducted. It is the amount, and then there are the. That's what my question is. Definitely there are some deduction. So to clarify that, why I'm asking this is because there are some winner contestants who have come out and saying yes, there are some deduction and coming. We will not quote the exact price. So is it today because as a press meet, can you quote yes minimum or this is the amount they take home after deduction? No, the amount is depending on the tax law. That's about it. Nothing. 50 lakhs. we pay out 50 lakhs. Oh. The amount we pay out is 50 lakhs. 50 lakhs. Okay, and is that paid in one shot or you take some bit by bit you pay them? It's a single check. Single check or transfer which we do. Yeah, but anything is done only in one shot. What you say? So it is actually a sponsored amount. ಇದು ತುಂಬಾ ಜನ ನಾನು ಏನಂದ್ರೆ ಇದು ಸ್ಪಾನ್ಸರ್ಡ್ ಅಮೌಂಟ್ ಸರ್. ಅದು ಇನ್ನೊಬ್ಬರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೊರಟೋಗುತ್ತೆ. ಯಾಕಂದ್ರೆ ತುಂಬಾ ಜನ ಏನು ತಪ್ಪೇನಿಲ್ಲ. ಬರ ಕೇಳಿ ಈಗ ಏನಾಗಿದೆ ಗೊತ್ತಾ, ನಾನು ಹೇಳೋದು ಕೇಳಿ. ನೀವು ಹೇಳೋದು ಕರೆಕ್ಟು, ಅವ್ರು ಹೇಳೋದು ಕರೆಕ್ಟು. ನಾನೇನು ಹೇಳ್ತಾ ಇದ್ದೀನಿ, ಯಾರು ತುಂಬಾ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ, ನಾವು ಇಲ್ಲೇ ದೂರವಾಣಿ ಕರೆ ಮಾಡೋಣ. ಇಲ್ಲ ಕರೀರಿ, ಕಾಯೋಣ. ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ರೆ ಇದುವರೆಗೂ 11 ಸೀಸನ್ ಅಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ಮ ಪ್ರಕಾರ ಟೋಟಲ್? ಕರೆಕ್ಟಪ್ಪ, ನೀನು ತಪ್ಪು ಅಂತ ಹೇಳ್ತಲ್ಲ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರ್ಬೋದು ಅರ್ಥ ಮಾಡ್ಕೊಳ್ಳಿ. ಸೊ 50 ಲಕ್ಷ ಅನ್ನೋದೇನಿದೆ, ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಅಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡೈರೆಕ್ಟ್. ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್. ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ, ಯಾಕಂದ್ರೆ ಅದು ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರೋದು ದುಡ್ಡು. ಕರೆಕ್ಟ್? ಅದು ಬಿಟ್ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್, ಸ್ಪಾನ್ಸರ್ಸ್ ಇನ್ನಷ್ಟು ತಗೊಂಡು ಹೋಗ್ತಾರೆ ಅವರು. ಸೊ ಅದು ಡೋಂಟ್ ಗೋ ಬೈ ದಟ್. ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಹಿಂಗೆ ಆಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತಗೊಂಡು ಕೊಟ್ಟರೆ ಬೇಕಾದ್ರೆ ಇನ್ನೊಂದು ಪ್ರಶ್ನೆ ಮಾಡಿ ಬ್ಲ್ಯಾಕ್ ವೈಟ್ ಬಂದ್ಬಿಡ್ಲಿ ಹೊರಗಡೆ. ಶಾರದಾ ಮೇಡಮ್ ಮೈಕ್ ಪಾಸ್
ಸರ್, ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನನ್ನ ಹೆಸರು ಶ್ರುತಿ ಅಂತ, ಕರ್ನಾಟಕ ನ್ಯೂಸ್ ಬೀಟಿಂದ. ಸರ್, ಇವಾಗ ಅಗ್ರಿಮೆಂಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ, ಅಂದ್ರೆ ಆ ಒಂದು ವಿಚಾರ. ಸೊ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ, ಮುಂದೆ ಏನಾದರೂ ಬದಲಾವಣೆಯನ್ನ ನಾವು ನೋಡ್ಬೋದಾ ಅನ್ನುವಂಥದ್ದು, ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ಮಾತನಾಡೋದಾದ್ರೆ? ಇಲ್ಲ, ನಾವು ಅಗ್ರಿಮೆಂಟು ನಾವು ಅವರಿಗೆ ಶೇರ್ ಮಾಡ್ತೇವೆ. ಅದು ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ಬೋದು. ಇದ್ರೆ ಏನಂದ್ರೆ ನಮಗೆ ಅಗ್ರಿಮೆಂಟ್ ಒಪ್ಪಿಗೆ ಇಲ್ಲ ಇದು ನಾವು ಫೋರ್ಸ್ ಅಂತೂ ಮಾಡಲ್ಲ, ಇದು ವೈಯಕ್ತಿಕ ವಿಷಯ ಅಲ್ವಾ. ಒಂದು ಶೋ ಅಂತ ಮಾಡಿದಷ್ಟು ಪಾಪ್ಯುಲೇಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆ ಮೇಲೆ ಇರುತ್ತೆ. ಸೊ ಅದು ರೂಲ್ಸ್ಗಳಿಗೆ ಓಕೆ ಇದ್ರೆ ಇದು ಒಂದೇ ರೂಲ್ಸ್ ಅಂತಲ್ಲ, ತುಂಬ ಬೇರೆ ಬೇರೆ ರೂಲ್ಸ್ಗಳು ಇರುತ್ತಲ್ಲ, ಅದನ್ನು ಅವ್ರು ಓಕೆ ಇದ್ರೆ ಮಾತ್ರ ಬರ್ತಾರೆ. ಸೊ ಅದು ನಾವು ಅದನ್ನು ಫೋರ್ಸ್ಫುಲ್ ಮಾಡಿ ಇದೊಂದು ಸೈನ್ ಹಾಕಲೇಬೇಕಂತ ಯಾರು ಬೇಡಲ್ಲ. ಸೊ ಅದು ವೈಯಕ್ತಿಕ ಆಗ್ಬಿಡುತ್ತೆ. ಸರ್, ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸ್ ಇಂದ ನಿಮಗೆ ಪ್ರಶಾಂತ್ ಸರ್ಗೆ. ಈ ಮುಂಚೆ ಎಲ್ಲ ಕನ್ನಡ ಬಿಟ್ಟು ಬೇರೆ ಇಂಗ್ಲಿಷ್ ಭಾಷೆಗಳನ್ನ ಮಾತಾಡಿದ್ರೆ ಹಾಡಿನ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ರೆ, ಆದ್ರೆ ಕಳೆದ ಬಾರಿ ಆ ತರದ್ದೇನೂ ಇರಲಿಲ್ಲ. ಈ ವರ್ಷ ಆದ್ರೂ ಏನ್ ಯೋಜನೆಗಳನ್ನ ಹಾಕೊಂಡಿದ್ದೀರಾ? ಇಲ್ಲ, ಅದು ಸೀಸನ್ಗೆ ಚೇಂಜಸ್ ಇರುತ್ತೆ. ಸೊ ವೇಟ್ ಅಂಡ್ ವಾಚ್, ಅಂದರೆ ಸೀಸನ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ನಾವು ಈಗಲೇ ಹೇಳ್ಬಿಟ್ರೆ ಅಲ್ಲಿ ಮಜಾನೇ ಇರಲ್ಲ. ಸರ್, ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಹೇಳ್ತಿರೋದು. ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸ್ಗೋಸ್ಕರ ಲೋನಾವಾಲಾದಲ್ಲಿ ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ. ಆ್ಯಂಡ್ ನಾವು ನೋಡಿದ್ದೀವಿ, ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ. ಸೊ ವೈ ಡೋಂಟ್ ಯು ಲೆಟ್ ಹಿಮ್ ಸಿಟ್ ಆ್ಯಂಡ್ ಟಾಕ್? ಅವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಎನರ್ಜಿ ಹಂಗಿದೆ. ಸೊ ಅವ್ರು ಯೂಶ್ವಲಿ ಕುತ್ಕೊಳ್ಳಲ್ಲ. ಯಾಕಂದ್ರೆ ಸೆಗ್ಮೆಂಟ್ ಅಂದ್ರೆ ಕರೆಕ್ಟ್ 1 ಗಂಟೆ 2 ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದರೆ ಅವರೇ ಅದನ್ನು ಅಷ್ಟು ಎನರ್ಜಿಯಿಂದ ಮಾಡುವಾಗ ನಾವು ಇಷ್ಟ ಮಾಡಲಿಕ್ಕಾಗುತ್ತೆ. ಇದು ಆಗ್ತಿಲ್ಲ, ಅವ್ರಿಗೆ ಕ್ವಶನ್ ಕೇಳಬೇಕು ನೀವು. ಅವ್ರು ಹೇಳಿದರೆ ನಾವು ಆಗ್ತೇವೆ. ಸರ್, No, basically in real life, ನಾನು ಆ್ಯಕ್ಚುಲಿ ಕೂರಲ್ಲ ಜಾಸ್ತಿ. ಐ ಆಮ್ ಆಲ್ವೇಸ್ ಸ್ಟ್ಯಾಂಡಿಂಗ್. ನೀವು ನಮ್ಮ ಮನೇಲಿ ಇಲ್ಲಿ ನಮ್ಮ ತುಂಬ ಸ್ನೇಹಿತರು ಪಾರ್ಟಿಗೆ ಬಂದಿದ್ದಾರೆ. ಅಂದರೆ ಹಿಂದಿನ ದಿವಸ ಸಾಯಂಕಾಲ ಬಂದು ಬೆಳಗ್ಗೆ ಹೋದವರು ಇದ್ದಾರೆ. ಅವ್ರು ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ. ಮತ್ತೆ ಯಾಕೆ ನಾನು ಇಟ್ಕೊಂಡೇ ಇರ್ತೀನಿ. ಸೊ ಇಟ್ಸ್ ಅ ಹ್ಯಾಬಿಟ್ ಆಫ್ ಮೈಂಡ್. ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಥಿಂಕ್ ಬಟ್ ಅ ಪರ್ಸೋನಾ ಆಫ್ ಬಿಗ್ ಬಾಸ್ ಆಸ್ ಅ ಹೋಸ್ಟ್ ಈಸ್ ಓನ್ಲಿ ವೆನ್ ದ ಕ್ಯಾರೆಕ್ಟರ್ ಇಸ್ ಸ್ಟ್ಯಾಂಡಿಂಗ್. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದ್ದೋಗುತ್ತೆ. ಬೇಕಾದ್ರೆ ನಾನು 2 ಎಪಿಸೋಡ್ ಮಾಡಿ ನೋಡ್ತೀನಿ, ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಎದ್ದಿಟ್ಕೊಡಿ ಸರ್, ಸರಿ ಕಾಣ್ತಾರೆ ಯಾಕೋ. ಇಮ್ಯಾಜಿನ್ ಮಾಡಿ, ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಅವ್ರಿಗೆ ಹೇಳ್ರಿ ಏನ್ರಿ ಅಂತ ಹಿಂಗೆ ಮಾತಾಡ್ತಿದ್ರೆ. ಐ ಥಿಂಕ್ ಇಟ್ಸ್ ಎನಿಬಡಿ ಆಸ್ ಎ ಪರ್ಸನಾಲಿಟಿ, ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್, ವೆನ್ ಯು ಟಾಕ್, ಐ ಥಿಂಕ್ ದಟ್ ಆಡ್ಸ್ ವ್ಯಾಲ್ಯೂ. ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೆ. ಸೊ ಐ ಥಿಂಕ್ ದಟ್ ಇಸ್ ಬೆಸ್ಟ್. ಹಾಗಂತ ಗೊತ್ತಿಲ್ಲ ಅಂತ ಇಲ್ಲ. ಸಮ್ ಡೇಸ್ ನನಗೆ ತುಂಬ ಜ್ವರ ಬಂದಾಗಲೂ ಅದು ನಡೆಸಿದ್ದೀನಿ. ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಏನು ಕೂತ್ಕೊಂಡಿಲ್ಲ ಅಂದ್ರೆ ಸಪೋರ್ಟಿಗೆ ಇಟ್ಕೊಂಡಿದ್ದೀನಿ ಆ ಚೇರ್ ಮೇಲೆ. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಟ್ ಸ್ಟ್ಯಾಂಡಿಂಗ್. ಅವರೇನು ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದ್ರೆ ನಾವು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು, ನಾವೇ ಕೇಳಿಲ್ಲ, ಇಲ್ಲ ಬೇಡ ನಿಂತ್ಕೊಂಡೆ ಮಾಡ್ತೇನೆ ಅಂತ ಅವ್ರು ಮುಂದುವರಿಸಿದ್ರು ಆ ಕಾರ್ಯಕ್ರಮ. Last, sir, 5 minutes. It's okay. Let them finish it. Yeah, sir. Colors team, they managed. You had 12 meetings with them. They managed to convince you and all. At any point, did theatre owners or distributors or producers did come to you and tell the plight of the Kannada industry? Because every time we hear theatres are closing, but I don't know whether it's reached you. Or did the theatre owners come to say their plight? Please do more movies. Sharna, I come from film industry. I know, but just so you know, I'm 29 years old in the film industry. ಅಲ್ಲಿ ನಡೆಯೋದು ನನ್ನ ತನಕ ಬರುತ್ತೆ ಶಾರದಾ ಅವ್ರೆ. ನಿಮ್ಮ ತನಕ ಬಂದಿದೆ ಅಂದ್ರೆ ನಂಗೆ ಬರಲ್ವಾ? ಅದು ಬಂದಿದೆ ಸರ್, but did you understand their plight? Did you understand their plight? Because I thought you should take priority to movies than the reality show. In person, I felt. That's why I asked you. Yes. Whether I understand the plight becomes a very harsh question, because I've been very understanding with even you on many occasions. I'm a very understanding man. So on that occasion, obviously industry ಒಳಗೆ ಅವರು ನಮ್ಮನ್ನು ನೋಡೋ ರೀತಿ, ನಾನು 29 ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ಒಂದು ಸ್ಥಾನ ಕೊಟ್ಟು ಕರೆದು ಕೂತು ಮಾತಾಡಿರ್ತೀವಿ. ಬಟ್ ಅದಿಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಡಿಸ್ಕಷನ್ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಆ್ಯಂಡ್ ವಾಟ್ ವಿ ನೀಡ್ ಟು ಡೂ is purely by heart we do for the benefit of the industry and for everybody in the industry. And
ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ. ಸೊ ದೇ ಆಲ್ ಕಮ್ ವಿ ಟಾಕ್ ಬಟ್ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ನನ್ನ ಕ್ವಶನ್ ಬಂದು ಸುದೀಪ್ ಸರ್ಗೆ, ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟ್ ಇಂದ. ಸರ್ ಬಿಗ್ ಬಾಸ್ಗೆ ಯಾರು ಬಂದ್ರು ಕೂಡ ಹೇಳ್ತಾರೆ ನಾವು ಬಿಗ್ ಬಾಸ್ ಇಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ, ನಮ್ಮ ಲೈಫೇ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ ನ 11 ಸೀಸನ್ ಹೋಸ್ಟ್ ಮಾಡಿದಿರ ಸರ್, ನೀವು ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ ಅಂತ ಹೇಳಿ? ನಾನು ಸುಮಾರು ಸತಿ ಹೇಳಿದ್ದೀನಿ. ನೀವು ಹೆಸರು ಚೈತನ್ಯ. ಐ ಟೋಲ್ಡ್ ಯು ದಟ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಬಿಟ್ಟಾಕಿ ನಾವು ಕಲ್ತಿರೋದು ತುಂಬಾ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಷನ್ಸ್ ಅಂತ. ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ ದೇರ್ ಇಸ್ ಅ 2 words, ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್. ಹಿಯರಿಂಗ್ ಅನ್ನೋದು ನಾವೆಲ್ಲರೂ ಮಾಡ್ತೀವಿ, ಲಿಸ್ನಿಂಗ್ ಅನ್ನೋದು ಮಿಸ್ ಆಗುತ್ತೆ ನಮ್ಮ ಕೈಯಲ್ಲಿ. ಸೊ ಐ ಥಿಂಕ್ ನಾನು ಬಿಗ್ ಬಾಸ್ ಅಲ್ಲಿ ಬರಬೇಕಾದ್ರೆ ಐ ಸ್ಟಾರ್ಟೆಡ್ ಲಿಸ್ನಿಂಗ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದು ಗಮನ ಕೊಟ್ಟು ಕೇಳಿ. ಸೊ that's a development actually. So when ಇವತ್ತಿಗೂ ಯಾವ್ದಾರ ಬೇರೆ ಮೀಟಿಂಗ್ ಗೊತ್ತಾ, ಆಸ್ ಐ ಟೋಲ್ಡ್ ಯು ರೈಟ್ಫುಲಿ, ಫಸ್ಟ್ 2 ಮೀಟಿಂಗ್ ಅವರೇ ಮಾತಾಡೋದು ಅಂತ. ದಟ್ ಇಸ್ ಲಿಸ್ನಿಂಗ್ ಅಗೇನ್. ತಲೆಯಲ್ಲಿ ಬರೀ ಪ್ರೀಕನ್ಸೀವ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಅದಾಗೋದಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಆ್ಯಂಡ್ ಐ ಥಿಂಕ್ ಅಷ್ಟು ಜನಗಳನ್ನ ಭೇಟಿ ಮಾಡ್ಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ಬೀಂಗ್ ಜಡ್ಜ್ಮೆಂಟಲ್. ಅದು ಅವ್ರು ಆಗಿರೋದಿಲ್ಲ, ಕಾರಣಾಂತರಗಳಿಂದ ಕೆಲವು ಮಾತುಕತೆ ಬಂದಿರ್ತವೆ, ಇನ್ನೊಂದಾಗ್ತದೆ. ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದ. ಐ ಥಿಂಕ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಮೋರ್, ಹ್ಯಾವಿಂಗ್ ಮೋರ್ ಪೇಷನ್ಸ್. Of course I have grown along with Big Boss. Definitely yes. ಸುದೀಪ್ ಸರ್. ಸರ್ yes. ಈ ಕಡೆ ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಸಂಜಯ್ ಅಂತ ಹೇಳಿ BTV ನ್ಯೂಸ್ ಇಂದ. ಸರ್ ಸೀಸನ್ ಇಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಅಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನ್ ಅಲ್ಲಿ ಆಡಿಯನ್ಸ್ ಏನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಚೇಂಜಸ್ ಏನಿಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ ಆಲ್ರೆಡಿ ಹೇಳಿದೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಕೆಟಗರಿ ವೈಸ್ ಏನಾದ್ರೂ ಅಂದರೆ ಈಗ ನೀವು ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಆ ಥರ ಕಾನ್ಸೆಪ್ಟ್ನ ತರ್ತಾ ಇದ್ವಿ. ಸೊ ಈ ಸತಿ ಯಾವ ಥರ ಇಲ್ಲ, ಅದು ವರ್ಕ್ ಆಗ್ತಾ ಇದೆ. ಅದು ಶೀಘ್ರದಲ್ಲಿ ನಾವು ಪ್ರಮೋದಲ್ಲಿ ಹೇಳ್ತಾ ಇರೋದನ್ನ ವೆಯ್ಟ್ ಮಾಡಬೇಕಾಗುತ್ತೆ. ಸರ್ ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ ಕನ್ನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದ್ದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರ್ಬೇಕು ಅಂತ ಅವಾಯ್ಡ್ ಮಾಡೋದು ಆ ಥರದೇ ಪ್ಲಾನ್ ಇದೆಯಾ? ಅದಕ್ಕೆ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವುದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ, ಆ ಶೋ ಮುಗಿದ ತಕ್ಷಣ ಇನ್ನೊಂದು ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದ್ರೆ ಹಿಂಗಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದ್ರೆ ಟಿವಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಂಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಇಷ್ಟಪಡೋ ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ್ ಅಂದರೆ ಜನರಿಗೆ ಇಷ್ಟ ಆಗಿದ್ರೆ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತು 11. 10ಗಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ 11 ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ ಸೇಮ್ ಬೇಸಿಸ್ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ ಟಿವಿ ಚಾನೆಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವ್ದೋ ಶೋ ನೋಡಿರ್ತೀವಿ, ಪ್ರೋಗ್ರಾಮ್ ನೋಡಿರ್ತೀವಿ, ಮತ್ತೆ ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತೀವಿ. ಕರೆಕ್ಟಾ ಸರ್? ಇಲ್ಲ, ಹಂಗ ನೋಡಿದ್ರೆ ಲಾಸ್ಟ್ ಇಯರ್ 6-7 ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದಾರೆ. ಅದು ಹೇಳಿದ್ರು ಅವರು ಇಷ್ಟು ಪರ್ಸೆಂಟ್ ಮಾತ್ರ ಅಂತ. ಇಲ್ಲ, ಅನಿಸಿಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿ ಮೊದಲು ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆಗಿ ಯಾರು ಇಷ್ಟಪಡೋ ಕಾರಣ ಜಾಸ್ತಿ ಇರುತ್ತೆ. ಈಗ ನಮ್ಮ ಸೀರಿಯಲ್ ಇರ್ಬೋದು, ಯಾವುದೋ ಒಂದು ಈ ಥರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ. ರಿಯಲ್ ಇಲ್ಲಿ ಬಂದಾಗ ಹಿಂಗೆ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ತಗೊಳ್ತೇವೆ, ರೂಟ್ ತಗೊಳ್ತೇವೆ. ಬಿಟ್ಟರೆ ನಿಮ್ಮ ಕಂಡೀಷನ್ ಅಂತ ಹೇಳ್ತಾ ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಅವರು ಮಾಡಿದ್ದಾರೆ. ಹಂಗೇನಿಲ್ಲ, ಅದು ವೆಯ್ಟ್ ಮಾಡಿ, ಅದು ಗೊತ್ತಾಗುತ್ತೆ. ಸರ್, ನನ್ನೊಂದು ಕ್ವಶನ್ ಮನೋಜ್ ಅಂತ. ಸರ್, ಈ ಸಲ ಸೀಸನ್ 1 ಸೀಸನ್ 11 ನೋಡಿದ್ವಿ, ಮಿಸ್ ಮಾಡಿಲ್ಲ. ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ 50 lakh ಇದೆ. ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ? ವಿನ್ನರ್ ಪ್ರೈಸ್ ಅಮೌಂಟ್ ಕಾನ್ಫಿಡೆಂಟ್ ರಾಯ್ಗೆ ಫೋನ್ ಹಾಕ್ರಪ್ಪ. ಸೀಸನ್ 1 50 lakhs ಇದೆ. ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ 75 ಹಾಗೆ 1 crore ಏನಾದ್ರು ಇನ್ಕ್ರೀಸ್ ಮಾಡ್ತೀರಾ? 50 lakh ಬಿಟ್ಟು ತುಂಬಾ ಅದರ್ ಬೇರೆ ಪ್ರೈಸ್ ಮನಿಗಳು ವಿನ್ ಆಗ್ತಾರೆ. 50 lakhs ಅಂತಾನೆ ಅಲ್ಲ. ಈ ಲಾಸ್ಟ್ ಸೀಸನ್ ಅಲ್ಲಿ ಒಂದು 10-15 ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ. ಸೊ ಸೀಸನ್ಗೆ ಆ ಪ್ರೈಸ್ ಮನಿ ಇನ್ಕ್ರೀಸ್ ಆಗಿದೆ. ನೋಡಿದ್ರೆ ಓವರ್ ಆಲ್ ಬಂದಾಗ ಇನ್ಕ್ರೀಸ್ ಅಂತ ಆಗಿದೆ. ಬಟ್ ಓವರ್ ಆಲ್ 50 lakhs ಇರ್ತಾರೆ. ಸುದೀಪ್ ಸರ್,
ಇಲ್ಲಿ ನನ್ನ ಕ್ವಶನ್ ಸುದೀಪ್ ಸರ್ಗೆ ಹಾಗೇನೆ ಪ್ರಶಾಂತ್ ಸರ್ಗೆ. ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ 1 ಕೂಡ ನಡೆಯುತ್ತಾ, ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು. ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರಲಿಲ್ಲ. ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಜೆನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ? ಇದು ನನಗಲ್ಲ, ನಿಮಗೆ ಅಲ್ಲ ಸರ್, ಅದು ನಿಮ್ಗೂ ಇದೆ. ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತ ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು. ಹಾಗಾಗಿ ಅವ್ರು ಕೊಟ್ರೆ ಬೆಟ್ರ, ನಿಮಗೆ ನಾನು ಕೊಟ್ರೆ ಬೆಟ್ರ, ಇಬ್ರು ಹೇಳ್ಬೇಕು ಸರ್. ಅದೇಗಾಗುತ್ತೆ, ಯಾರೊಬ್ರು ಚೂಸ್ ಮಾಡಿ. ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು, ಹಾಗೇನೆ ಅವ್ರಿಗೆ ನೀವು ನನ್ನ ಫ್ಯಾನ್? ಅಫ್ಕೋರ್ಸ್ ಸರ್, ನಾನು ಮಾತಾಡ್ತೀನಿ ಸರ್. ಲೀಗಲ್ ಡಾಕ್ಯುಮೆಂಟೇಶನ್ ಇದ್ದೆ ಪ್ರೋಗ್ರಾಮ್ ನಡೆಯುತ್ತಾ ಸರ್? ಹೇಳಿ ಸರ್, ನಡೆಯುತ್ತಾ ಸರ್? ಅದೊಂದು ಕಾರ್ಪೊರೇಟ್ ಕಂಪನಿ ಇದೆ. ಮಾತಾಡ್ತಾ ಇದ್ದೀನಿ, ಇರಿ, ನೀವು ಹೇಳಿ ಸರ್. ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇದ್ದೆ ಹೋಗಿ ಯಾರಾದರೂ ಮಾಡ್ತಾರೆ. ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಾವು ಮನೆ ಶಿಫ್ಟ್ ಆಗಲ್ಲ. ಇವ್ರು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ you think without those legal, and they have the best, one of the big, all these corporate companies are one of the biggest legal teams. Our legal terms illದೆ, documentation illದೆ ನೀವು ಮನೆ ಕಟ್ಟೋದು ಬಿಡಿ, ಒಂದು ಜನರೇಟರ್ ಕೂಡ ಒಳ ತಗೊಂಡು ಹೋಗಲ್ಲ ಯಾರು. ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡ್ ಅನ್ನ ಲೀಸಿಗೆ ತಗೊಂಡು ಎಲ್ಲ ಮಾಡಿದ್ದಕ್ಕೋಸ್ಕರನೇ ಅಲ್ಲಿ ನಡೀತಾ ಇರೋದು. ಇಲ್ಲ ಅಂತಂದ್ರೆ ಸ್ಪೆಕ್ಯುಲೇಷನ್ ಸರ್. ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರನ್ನೂ ಆ ಥರ ಹೋಗಕ್ಕೆ ಸಾಧ್ಯನೇ ಇಲ್ಲ. ವಿ ಕೆನಾಟ್, ವಿ ಶುಡ್. ಅವ್ರು ಹೇಳಿದ್ದೇನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ತಗೊಳ್ತೀರಾ? ಅಕ್ಕಪಕ್ಕ ಇರೋರಿಗೆ ಇವರು ಒಳಗಡೆ ಶೋರ್ ಒಳಗೆ ಬಿಟ್ಟಿಲ್ಲ, ಒಂದೇ ಪ್ರಾಬ್ಲಮ್ ಎಲ್ಲ. ಸುದೀಪ್ ಸರ್, ನನ್ನ ಕ್ವಶನ್ ನಿಮಗೆ. ಸೊ ನೀವು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಬಿಗ್ ಬಾಸ್ ನಡ್ಸ್ಕೊಡ್ತಾರ ಮತ್ತೆ ಮೂವಿ ಮಾಡ್ತಾ ಇದ್ದಾರೆ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ. ಬಟ್ ನಮ್ಗೆ ನಿಮ್ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ. ಬಿಕಾಸ್ ನೀವು ವೀಕೆಂಡ್ ಅಲ್ಲಿ ಬಂದಾಗ ನಿಮ್ ಪೇಷನ್ಸ್ ಚೆಕ್ ಮಾಡ್ತಾರೆ, ಇರಿಟೇಟೆಡ್ ಆಗಿದ್ದೀರಾ, ಫ್ರಸ್ಟ್ರೇಟೆಡ್ ಆಗಿದ್ದೀರಾ, BP ವೇರಿ ಆಗಿದ್ದು ಅಂತ. ಸಪೋಸ್ ಹಾಗಾಗಿದೆ, ನಿಮ್ ಹೆಲ್ತ್ ಕಂಡೀಷನ್ ಹೇಗೆ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ. ಆನ್ ಮೆಡಿಕಲ್ ಟರ್ಮ್ಸ್ ವೈದೇಹಿ ಅವರೇ, ದಿನಕ್ಕೆ ನಾವು ಯಾರಿಗೆ ಕೂತಿದೀವಲ್ಲ ಎಲ್ಲರಿಗೂ ಒಂದೇ ತರ BP ಇಡೀ ದಿನ ಇರಲ್ಲ. ರೇಜ್ ಆಗ್ತಾ ಇರುತ್ತೆ, ಇಳಿತಾ ಇರುತ್ತೆ. ಇಳಿದಾಗ ಏನ್ ಮಾಡ್ಬೇಕು? ಶುಗರ್ ಹಾಕೋಬೇಕು. ರೇಸ್ ಆದಾಗ ಏನ್ ಮಾಡ್ಬೇಕು? ಸಾಲ್ಟ್ ಅವಾಯ್ಡ್ ಮಾಡಬೇಕು. ಇದು ನಮಗೆ ಬಿಗ್ ಬಾಸ್ ತುಂಬಾ ನಡೀತಾ ಇರುತ್ತೆ. ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ. ಸೊ ದಿಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಬಟ್ ಐ ಥಿಂಕ್ ಆಸ್ ಯು ರೈಟ್ಫುಲಿ ಸೆಡ್, ಹೆಲ್ತ್ ಅನ್ನೋದೇನಿದೆ, ದಿಸ್ ಗಾಟ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ. ನಾನು ನೋಡ್ಕೊ, ಇವಾಗ ಇದಕ್ಕೆ ಮಾತ್ರ ಅಲ್ಲ, ಸಿನಿಮಾನೇ ಮಾಡಬೇಕು ಅಂದರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಇವಾಗ ಸಿನಿಮಾನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದಮೇಲೆ ಸಿನಿಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಗಿದ್ದೀನೋ, ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹಂ ಬರುತ್ತೆ. ಅದೊಂಥರ ದುರಂಕಾರನ ಹೌದು, ಸ್ಟುಪಿಡಿಟಿನ ಹೌದು. ಇದು ಯಾವುದು ನನಗಿಲ್ಲ. ಬೆಳಿಗ್ಗೆ ಅಂದರೆ ಐ ಡೂ ಮೈ ಜಾಬ್, ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡೂ ಸೊ ದಟ್ ಐ ಕ್ಯಾನ್ ಸ್ಟಿಲ್ ಇಂಪ್ರೆಸ್ ಯು ವೈದೇಹಿ. ಥ್ಯಾಂಕ್ ಯು. ಪ್ರಸಾದ್ ಸರ್, ಸರಿ ಕಡೆ ಸರ್, ಒಂದು ಅಭ್ಯರ್ಥಿಗಳನ್ನ ಚಾಯ್ಸ್ ಮಾಡ್ಬೇಕಾದ್ರೆ ಅವ್ರನ್ನ ಏನ್ ಕ್ವಾಲಿಟೀಸ್ ನೋಡಿ ಚಾಯ್ಸ್ ಮಾಡ್ತೀರಾ? ಯಾವ್ದಾದ್ರು 2-3 ಪಾಯಿಂಟ್ಸ್ ಅಲ್ಲಿ ನೋಟ್ ಮಾಡ್ಬೋದಾ? ಯಾರು ಕೇಳಿದ್ದೀವಿ? ಇಲ್ಲ, ಹಂಗೇನು ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾರೆ. ಇಂಥ ಪಾಯಿಂಟ್ಗಳು ಅಂತ ಏನಿರಲ್ಲ. ಇದಕ್ಕೆ ಆಲ್ರೆಡಿ ನಾವು 2-3 ದಿನ ಕೇಳಿದ್ರು. ಸೊ ಆ ಸೀಸನ್ ಏನು ಥೀಮ್ ಇರುತ್ತೆ ಅದಕ್ಕೆ ಅವ್ರು ಕರೆಕ್ಟ್ ಇದಾರೆ, ಹಾಗೆ ಹೋಗ್ತೇವೆ. ಬಿಟ್ಟರೆ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ. ಅದೆಲ್ಲ ಕಡಿಮೆ ಆಗ್ತದೆ. ಇವತ್ತು ಕಲರ್ಸಿಗೆ ಸುದೀಪ್ ಪಾರ್ಟಿಸಿಪೇಟ್ ಮಾಡೋ ಬಿಗ್ ಬಾಸ್ ಅದಕ್ಕಾಗಿ ಅನಿವಾರ್ಯ ಅಲ್ವಾ? ಸಾರಿ, ಐ ಮಿಸ್ಡ್ ಔಟ್ ದ ಕ್ವೆಶ್ಚನ್. ಇಲ್ಲ, ಟಿವಿಗಳನ್ನು ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ. OTT ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ, ನೋಡಿದ ಕನ್ನಡದಲ್ಲಿ ಇದಾಗಲಿ ಸ್ಪರ್ಧೆ ಅಂತೂ ಇದೆ. ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಇದ್ದಿದ್ರೆ ಕಲರ್ಸ್ಗೆ ಸ್ವಲ್ಪ ಏನಂತಾರೆ ಆಗುತ್ತೆ, ಸ್ಪರ್ಧೆ ಈ ಪಾರ್ಟ್ ಐ ಥಿಂಕ್ ಇಟ್ಸ್ ಬೆಟರ್ ಹಿ ಆನ್ಸರ್ಸ್ ದಟ್ ಪಾರ್ಟ್. ಹಾಗಾಗಿ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೆ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕೆಗಳು ಅಷ್ಟೇ ಅಲ್ವಾ? ಸಿ, ಬಿಕಾಸ್ ಐ ಪರ್ಸನಲಿ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್.
ಏನಂತಂದರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೆ ಐ ಥಿಂಕ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು, ಮಾಡ್ತೀವಿ ಮಾಡಲ್ಲ, ಇನ್ಕಮ್ and then also some channels started opening up that ಬರ್ತಾ ಇದ್ದಾರೆ ಅವರು ಹಾಗೆ. So it was important for them because ಇನ್ನೊಂದೇನಾಗುತ್ತೆ, they have to open it to their market that this is happening. ಇಲ್ಲಾಂದ್ರೆ ಏನಾಗುತ್ತೆ, ಅರ್ಧ ನೀವು ಹೇಳಿದಾಗ AB ನೋಡೋದಿಲ್ಲ ಅವರು, ಅರ್ಧ ಜನ ಏನು ಹೇಳ್ತಾ ಇದ್ರು ಅಂದ್ರೆ ಇಲ್ಲ ಅವ್ರಿಲ್ಲ ನಾನು ನೋಡೋದೇ ಇಲ್ಲ ಹಾಗೆ ಅಂತ. So God's grace and nature has been kind that a lot of sponsors also have been throwing the same question. So I thought it is important for them to throw this out to the market that this is happening. So that way they can process their entire event, ಯಾವ ಥರ positioning ಮಾಡಬೇಕು. See again, how do you position this product is depending on the revenue. See revenue last minute ಅಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದರೆ they may have diverted. So they have to lock in a lot of things, lock in a lot of contestants. Not only that, contestants ವಿಚಾರದಲ್ಲೂ ಅದೊಂದು ಇತ್ತು, ಅವ್ರು ಮಾಡ್ತಾರೋ ಮಾಡಲು ಅವರಿದ್ರೆ ನಾವು ಬರ್ತೀವಿ. ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್. ಅಂಡ್ ದೆನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಡೋಂಟ್ ಹೆಸಿಟೇಟ್, ಬಿಕಾಸ್ ಮಾಡೋದೇ ಹೌದು ಅಂದಮೇಲೆ ಸ್ಪೆಕ್ಯುಲೇಷನ್ಸೇ ಓಡೋದು ಬೇಡ. ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್, ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್. ಆಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಐತೆ, ರೇಟಿಂಗು ಬಿಗ್ ಬಾಸ್ ಮಾಡಿ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ. ಬಟ್ ಸೇಮ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಏನು ಓಕೆ ಟಿವಿಯಲ್ಲಿ ಕಮ್ಮಿ ಆದರೂ ನಾವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಾಕ್ತಿದ್ದೇವೆ, ಅದರ ಟ್ರೆಂಡ್ ಅಪ್ವರ್ಡ್ ಇದೆ. ಎಲ್ಲ ನಮ್ಮ ಕಾರ್ಯಕ್ರಮಗಳಿರ್ಬೋದು. ನಾನು ಹೇಳ್ತಿರೋದು ಸಿನಿಮಾ ನೋಡುವವರ ಸಂಖ್ಯೆ ಇಳಿದ ಹಾಗೇನೆ ಟಿವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ OTT ಪ್ಲಾಟ್ಫಾರ್ಮ್ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿ ಇರುವಂತ ನಮಗಿರೋ ಮಾಹಿತಿ. ತಪ್ಪಿದ್ರು ಸರಿ ಮಾಡಿ. ಇಲ್ಲ ಅದೇ ಏನಾಗ್ತಾ ಇದೆ, ನಮ್ದು ಈಗ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ಸ್ಟಾರ್ ಆಗ್ತದೆ, ಅದರ ನಂಬರ್ ಮೇಲೆ ಹೋಗ್ತಾ ಇದೆ. ಅಂದ್ರೆ ಡಿಜಿಟಲ್ ನೋಡುವ ಸಂಖ್ಯೆ ಜಾಸ್ತಿ ಆಗ್ತಿದೆ. ಟಿವಿದು ಅಲ್ಲೇ ಇದೆ, ತುಂಬ ಅಷ್ಟೇ ಕಮ್ಮಿ ಆಗಿಲ್ಲ. ಬಟ್ ಜಿಯೋ ಹಾಟ್ಸ್ಟಾರ್ ಹೋಗಿ ನೋಡ್ತಿದ್ದಾರೆ. ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಅದು ಜಿಯೋ ಹಾಟ್ಸ್ಟಾರ್ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ, ಇಮಿಡಿಯೇಟ್ ಸಿಗುತ್ತೆ. ಅದನ್ನು ನೋಡಿದಾಗ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ. ಎಲ್ಲಿ ಟಿವಿ ಕಮ್ಮಿ ಆದರೂ ನಮ್ಗೆ ಜಿಯೋ ಹಾಟ್ಸ್ಟಾರ್ ಮೇಲೆ ಹೋಗ್ತಾ ಇದೆ. ಸೊ ಅಂದ್ರೆ ತುಂಬ ಅಂದರೆ ಟಿವಿ ಸೀರಿಯಲ್ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ. ಅಲ್ಲ ಇದು ಬಿಗ್ ಬಾಸ್ ಇದೆಯಲ್ಲ, ಅದು ಒಂಥರ ಫ್ಲಾಗ್ಶಿಪ್ ಇದ್ದಂಗೆ ಎಳ್ಕೊಂಡು ಹೋಗಲೇಬೇಕಾದ ಅನಿವಾರ್ಯ ಅಲ್ವಾ? ಅದು ಒಂದು ತುಂಬ ಪಾಪ್ಯುಲರ್ ಕಾರ್ಯಕ್ರಮ ಮತ್ತು ನಮ್ಮೊಂದು ಬ್ರ್ಯಾಂಡ್ ಸರ್, ಅದು ಮಾಡಲೇಬೇಕು. Last question. Can I ask the last question? ಆಯ್ತು, ಕೇಳಿದ್ರೆ ನಾನು ಹೇಳ್ತೀನಿ. ಯಾರು ಸರ್? ಇಲ್ಲಿ ಶಾರದಾ ಮೇಡಮ್ ಇದ್ರೆ ಸರ್ ಏನಾಗಿದೆ ಅಂತಂದ್ರೆ ಬಿಗ್ ಬಾಸ್ ಆರಂಭ GPS ಪೊಸಿಷನ್ ಹಿಡಿದಿದೆ. ನನಗೆ ಗೊತ್ತು ಸರ್, ನೀವು ಶಾರದಾ ಮೇಡಮ್ ಅವ್ರನ್ನ ಚೆನ್ನಾಗಿ ನೋಡ್ತಿರ್ತೀರಾ ಅಂತ ಹೇಳಿ, ಅದಕ್ಕೆ ಮೇಡಮ್ ಸರ್ ನಮ್ದು ಅವ್ರದ್ದು ತುಂಬಾ ಲವ್ ಹೇಟ್ ರಿಲೇಶನ್ಶಿಪ್ ಸರ್. ಈಗ ನಾನೊಂದು ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ ಸರ್. ಥ್ಯಾಂಕ್ ಯು. ಅಂಡ್ ನನ್ನ ಕ್ವಶನ್ ಏನಂತಂದ್ರೆ, ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಒಂದು 6 ತಿಂಗಳಲ್ಲಿ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಒಂದಷ್ಟು ಇನ್ಫ್ಲೂಯೆನ್ಸರ್ ಗಳನ್ನ ಕೂಡ ಸ್ಪರ್ಧಿಗಳನ್ನಾಗಿ ತಗೊಳ್ಳೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ. ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು, ಬಿಗ್ ಬಾಸ್ ಮನೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಡೋರ್ ಅನ್ನ ತೆಗೀರಿ ಅನ್ನೋದು ಗಲಾಟೆ ಮಾಡುವಂತದ್ದಾಗಿರ್ಬೋದು, ನಿಮ್ಮನ್ನ ನೋಡ್ಬೇಕು ಅನ್ನುವಂಥದ್ದು, ಈ ತರ ಒಂದಷ್ಟು ಜನರು ಬರ್ತಾರೆ. ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ? ನೀವು ಹೇಳಿದ್ರಿ ಹುಚ್ಚರ ಸಂಖ್ಯೆ ಅಂತ, ಹುಚ್ಚಾಲೆ ನಡೆಸಬೇಕಾದ್ರೆ ಸಂಖ್ಯೆ ಬಗ್ಗೆ ಏನಿಲ್ಲ. ಥ್ಯಾಂಕ್ ಯು ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು. He wants to ask some. Okay, one last question. No. She wants to ask the last question. ಫಸ್ಟ್ ಇವ್ರು ಕೇಳ್ಬಿಡ್ಲಿ, ಇವ್ರು ಕೇಳಿ ಶಾರದಾ ಮೇಡಮ್ ಲಾಸ್ಟ್ ಕ್ವಶನ್ ಕೇಳ್ಬಿಡಿ. ಇವ್ರಿಗೆ ಮೈಕ್ ಪಾಸ್ ಮಾಡಿ ಕೇಳಿ ಸರ್. ಮೈಕ್ ಪಾಸ್ ಮಾಡಿ. 3 ಮೈಕ್ ಇದೆಲ್ಲ ಫ್ಲೋರ್. ಸರ್, ನನ್ನ ಹೆಸರು ಕುಮಾರ್ ಅಂತ. ಪೇಜ್ ಅವರು ಲಾಸ್ಟ್ ಟೈಮ್ ಪ್ರಶಾಂತ್ ಸರ್ ಹೇಳಿದ್ರು ಸುದೀಪ್ ಸರ್ ನಾವು ಕರೆಸ್ತೀವಿ ಅಂತ. ಥ್ಯಾಂಕ್ ಯು ಸರ್. ಅಂಡ್ ನಿಮ್ಗೆ 3 ಕ್ವಶನ್ ಸರ್. ಫ್ರಮ್ 2 days ಇಂದ ಬಿಗ್ ಬಾಸ್ 8 o'clock ಬರುತ್ತೆ ಅಂತ ಸ್ಪ್ರೆಡ್ ಆಗ್ತಿದೆ. 1 ಕ್ವಶನ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಸರ್, ನಿಮ್ಮ ಔಟ್ಫಿಟ್ಸ್ ಮಾರ್ಕೆಟ್ ಅಲ್ಲಿ ಕೂಡ ಬಂದ್ರೆ ನಮಗೂ ತಗೊಳ್ಳೋ ಅಂತ ಇದಾಗುತ್ತೆ ಸರ್. ಸೊ ನಿಮ್ ಡಿಸೈನರ್ಗೂ ಹೇಳಿ ಸರ್, ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್. ನೀವು ಆಗಿರೋ ಡಿಸೈನ್ಸ್ ಬಟ್ಟೆಗಳು ನಾವು ಹೋಗ್ಬೇಕಂತ ಕಾಯ್ತಾ ಇರ್ತೀವಲ್ಲ ಸರ್. ಮತ್ತೆ ಇನ್ನೊಂದು ಕ್ವಶನ್ ಮಾಡ್ತಾ. ಓಕೆ,
ಇಲ್ಲ ಅವ್ರೇನೋ ಪ್ರಶ್ನೆ ಕೇಳಿದ್ರು, 8 o'clock ಸ್ಟಾರ್ಟ್ ಆಗುತ್ತೆ ಅಂತ, ಅದಕ್ಕೆ ಇನ್ನೂ ಪ್ರಶಾಂತ್ ಉತ್ತರ ಕೊಟ್ಟಿಲ್ಲ. ಅದು ಸ್ಪೆಕ್ಯುಲೇಷನ್ ಆಗೇ ಇರಲಿ, ಅಂದ್ರೆ ಪ್ರಮೋ ಅಂತ ಬರುತ್ತಲ್ಲ, ವೇಟ್ ಮಾಡ್ಬೇಕು. ಅವ್ರು ಏನ್ ಕೇಳ್ಬೇಕು ಅಂತಂದ್ರೆ ಕೇಳ್ಬಿಡಿ. ಅದು ಏನಾಗುತ್ತೆ, ಅವರು ಎಲ್ಲ ಸೇರ್ಕೊಂಡ್ಮೇಲೆ ಅದು ಪ್ರಶ್ನೆ ಕೇಳಿದ್ರೆ ಲಾಸ್ಟ್ ಕ್ವಶನ್ ಅನ್ನೋ ತಪ್ಪಾಗಲಿ. ಅಲ್ಲಿ ಮುಂದೆ ನನ್ನೊಂದು ಇಬ್ಬರು ಸ್ನೇಹಿತರು ಕೂತಿದ್ರು, ಅವ್ರಿಗೆ ಏನೋ ರಾತ್ರಿ ಪಾರ್ಟಿ ನೋಡಿದ್ರು, ಅವಾಗಿಂದ ಅವ್ರ ತಲೆ ಸಾಕು ಅಂತ ಅವ್ರಿಗೆ. ಆಮೇಲೆ ನೀವು ಬಂದ್ರು ಸರ್ ನೀವು ಬಿಗ್ ಬಾಸ್ ಇವಾಗ ಬರ್ತೀರಾ ಅಂದ್ರು ಕೆಲವೊಂದ್ ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರು ಇರ್ತಾರೆ ಸರ್, ಬರಲ್ಲ ಅಂತ ಯಾಕೆ ಬರ್ತಾರೆ ಅಂತ, ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ನೀವು? ಒಂದು ಮಾತಾಡಿ ಸರ್. ನನ್ನನ್ನು ತುಂಬಾ ಪ್ರೀತಿಸ್ತಾರೆ ಸರ್, ಅದಕ್ಕೆ ನಾನು ಯಾವಾಗಲೂ ಅವ್ರ ಯೋಚನೆಯಲ್ಲಿ ಇರ್ತೀನಿ. ಇರ್ಲಿ ಬಿಡಿ ಅಲ್ವೇ. ಇವಾಗ ನೆಗೆಟಿವ್ ಅಂತ ನೀವೇನು ಹೇಳ್ತಾ ಇದ್ದೀರಿ, ಹೌ ಡು ಯು ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಕಿಂಗ್? ಎಲ್ಲ ಒಪಿನಿಯನ್ಗೆ 2 ಒಪಿನಿಯನ್ ಇರುತ್ತೆ, ಆ 2 ಒಪಿನಿಯನ್ ಇನ್ನೆರಡು ಒಪಿನಿಯನ್ ಇರುತ್ತೆ. ಇಟ್ಸ್ ಓಕೆ ನೋ ಸಿ, ಆಸ್ ಲಾಂಗ್ ಎಸ್ ವಿ ನೋ ದಿ ಇಂಟೆಂಟ್ ಬಿಹೈಂಡ್ ವೈ ವಿ ಆರ್ ಕೊಲಾಬರೇಟಿಂಗ್, ಇಟ್ಸ್ ಓಕೆ ನೋ ಸಿ. ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ನಿಮ್ಮನ್ನ ದ್ವೇಷಿಸ್ತಾನ ಅಂತ ತಕ್ಷಣ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದ್ದಾರೆ ಇನ್ನೂ ಪ್ರೀಚಕಂಗೆ. ಒಂದರಿಂದ ಯಾಕೆ ಹೋಗ್ತೀರಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಗೆಟಿವ್ ಇರಲೇಬೇಕು, ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲಾದ್ರೂ ಸರಿ ಹೋಗೋಕೆ ಸಾಧ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಅಫೆಕ್ಟೆಡ್ ಬೈ ಆಲ್ ದಟ್. ಐ ಥಿಂಕ್ ವಿ ಶುಡ್ ಲುಕ್ ಅಟ್ ದ ಬ್ರೈಟರ್ ಸೈಡ್ ಆಫ್ ಲೈಫ್, ಏನೋ ಕರೆಕ್ಟ್ ಅಷ್ಟೇ. ಸರ್, ನೀವಿಷ್ಟು ಪ್ರೀತಿಯಿಂದ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವುದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳಿಸ್ಕೊಡ್ತೀನಿ ಬಿಡಿ ಸರ್. ಇಲ್ಲ ಕೊಟ್ಬಿಡ್ತೀನಿ, ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾ. ನೋ ಸರ್, ಇಟ್ಸ್ ಮೈ ಪ್ಲೆಷರ್ ಸರ್, ಇಟ್ಸ್ ಮೈ ಪ್ಲೆಷರ್. 8 o'clock ಏನೋ ಹೇಳಿದ್ರೆ ಇಲ್ಲ ತಾನೆ? ಡಿಸೈಡ್ ಆಗಿಲ್ಲ, ಸ್ಪೆಕ್ಯುಲೇಟೇ ಆಗಿರ್ಲಿ, ವೇಟ್ ಮಾಡಿ. ಎನಿಬಡಿ ಎಲ್ಸ್? ಮೈಕ್ ಲೋಕಿ ಅವ್ರ ಪ್ರಶಾಂತ್ ಸರ್, ನನ್ನ ಕ್ವಶನ್. ಬಿಗ್ ಬಾಸ್ ವಿಚಾರವಾಗಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಂತ ಲೀಗಲ್ ನೋಟಿಸ್ ಕಳಿಸಿಲ್ಲ ಸರ್, ರೀಸೆಂಟ್ ಆಗಿ ಒಂದಷ್ಟು ನಡೀತು. ಸೊ ಯಾವ ರೀತಿ ಇರುತ್ತೆ ಅದು ಅಂತ ನೋಡಿ, 1 ವರ್ಷದ ಅಗ್ರಿಮೆಂಟ್ ಯಾವ ತರ ಇರುತ್ತೆ ಅದಲ್ಲ? ಅದು ಕಂಟೆಸ್ಟೆಂಟ್ ಅದನ್ನು ಕೇಳಬೇಕು, ಯಾಕಂದ್ರೆ ಲೀಗಲ್ ಸೈನ್ ಔಟ್ ಮಾಡಿರ್ತಾರೆ. ನಾನು ಅಂದ್ರೆ ಲೀಗಲ್ ಇದನ್ನು ನಾನು ಎಕ್ಸ್ಪೋಸ್ ಮಾಡುವಂಗಿಲ್ಲ. ಸೊ ಅದು ಲೀಗಲ್ ಅವ್ರು ಓದಿ ಸೈನ್ ಮಾಡಿ ಹೋಗಿರ್ತಾರೆ. ಅದು ಯಾರು ರೀಚ್ ಮಾಡಿದ್ರೆ ತಪ್ಪು. ಯಾರ ಬಗ್ಗೆ ಅದು ಸೀರಿಯಲ್ ಇಂದ ಬಂದಿರೋದು ಸರ್, ಬಿಗ್ ಬಾಸ್ ಇಂದ. ಅದ್ಯಾಕೆ ಸರ್? ಸುದೀಪ್ ಸರ್, ಆ ತರ ಸುಮ್ಮನೆ ನಾನು ಮಾತಾಡ್ತಾ ಇರ್ತೇನೆ, ಸುಮ್ಮನೆ ಹೇಳ್ತಾರೆ. ಸುದೀಪ್ ಸರ್, ಬಿಗ್ ಬಾಸ್ ಅಂತ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಪ್ರತಿ ಸತಿ ಬೆಳಗ್ಗೆ ಎದ್ದಾಗ ನಾವು ಅದನ್ನ ಆದ್ರೆ ಚೆನ್ನಾಗಿರುತ್ತೆ ಅಂತ ಕನಸು ಕಾಣ್ತೀವಿ, ಹೋಗಿ ಹೇಳ್ಕೊತಾ ಇರ್ತೀವಿ. ಶೋ ಸ್ಟಾರ್ಟ್ ಆದ ತಕ್ಷಣ ಯಾರಿಗೂ ಹೇಳಿ ಬಿಗ್ ಬಾಸ್ ರಿವೀಲ್ ಮಾಡ್ತಾ ಇದೀವಿ. ದಯವಿಟ್ಟು ವೇದಿಕೆ ಮೇಲೆ ಇರುವಂತ ಎಲ್ಲ ಅತಿಥಿಗಳು ಅದನ್ನ ರಿವೀಲ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ನೀವು ಶಾಲೆ ಹೋಗ್ತಾ ಇದ್ದೀರಾ ಹಂಗೆ? ಶಾಲೆ ನೀವು No? I request. So, also on behalf of the team, okay, Shakri, on behalf of the team, you asked a lot of questions. I totally respect all that. Team Paravagi, I want to say certain things that ನಾವೆಲ್ಲ ಮಾತಾಡ್ತೀವಿ. Sudeep is hosting and Viacom and the one. Please also understand, 11 ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಬರೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಕಲ್ ಟೀಮ್. See, I want to understand that Big Boss is nothing without all of them. And there is a man sitting over there, his name is Mr. Prakash. From last 2 seasons, ನೀವು ಏನು ರೇಟಿಂಗ್ ನೋಡ್ತಾ ಇದ್ದೀರೋ, ಏನು ಮಾಡ್ತಾ ಇದ್ದೀರೋ. ಯಾಕಂದ್ರೆ ಪರಮ್ ಅವರು ಇಲ್ಲಿಂದ ಎಕ್ಸಿಟ್ ಆದಾಗ ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್, ಬಿಕಾಸ್ ಇಟ್ ವಾಸ್ ಎ ಬಿಗ್ ಆಸ್ಕ್ ಫ್ರಮ್ ದ ಟೀಮ್. ಸಡನ್ಲಿ ಎವ್ರಿಬಡಿ ವರ್ ಆರ್ಫನ್ಡ್, ಇನ್ಕ್ಲೂಡಿಂಗ್ ಮೀ. ನನಗೆ ಯಾರು ಲೀಡರು, ಏನು ಮಾಡಬೇಕು, ಏನು ಮಾಡ್ತಾರೆ, ಯಾರು ಬಂದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಅಂದಾಗ 11th ಸೀಸನ್ ಅಲ್ಲಿ ಐ ಎನ್ಕೌಂಟರ್ಡ್ ಎಂಟೈರ್ಲಿ ನ್ಯೂ ಟೀಮ್. ಯಾರಿಗೂ ಇಲ್ಲದೆ ಇರೋ ಭಯ ನಮಗಿತ್ತು ಅವಾಗ. ಬಟ್ ಐ ಥಿಂಕ್ ಐ ವೆರಿ ಪ್ರೌಡ್ಲಿ ವಾಂಟ್ ಟು ಟೆಲ್ ಯು ಟುಡೇ, ವಾಪಸ್ ಬರಬೇಕು, ಶೋ ನಡೆಸಬೇಕು ಅಂದ್ರೂ ಐ ಥಿಂಕ್ ಐ ರಿಯಲಿ ಗಿವ್ ಅ ಬಿಗ್ ಚಂಕ್ ಟು ಮೈ ಟೆಕ್ನಿಕಲ್ ಟೀಮ್ ಅಂಡ್ ಪ್ರಕಾಶ್, ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡಿರೋ ರೀತಿ ಇಸ್ ಒನ್ ಥಿಂಗ್ ದಟ್ ಆಸ್ ವೆರಿ 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 ಕಂಫರ್ಟಬಲ್. ಆ್ಯಂಡ್ ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಹೇಗೆ ಇವರು
ಮಾಡ್ತಾರಂತ. ಬಟ್ ಐ ಪರ್ಸನಲಿ ಬಿಲೀವ್ ಆರ್ ಫೀಲ್ ಆ ಶೋ ಹೇಗೆ ನಡೆಯುತ್ತೆ ಅನ್ನೋದು ನೀವೆಲ್ಲರೂ ನಿಮ್ಮ ಕ್ಯಾಮ್ರಾಗಳನ್ನ ಫೋನನ್ನ ಹೊರಗಡೆ ಇಟ್ಟು ಐ ಥಿಂಕ್ ಯು ಶುಡ್ ವಿಸಿಟ್ ದಟ್ ಪ್ಲೇಸ್. ಯಾರ್ಯಾರಿಗೆ ಏನೇನು ಸ್ಪೆಕ್ಯುಲೇಷನ್ಸ್ ಇದೆ, ಯಾರ್ಯಾರಿಗೆ ಏನೇನು ಅನುಮಾನಗಳಿದ್ದಾವೆ, ನೀವು ಒಂದು ಸಲ ನೋಡಿ ಎಷ್ಟು ಸಾವಿರ ಜನ ಪರ್ ಡೇ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ. ಒಂದು ಕಂಟೆಸ್ಟೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಎಷ್ಟು ಸೈಲೆನ್ಸ್ ಇದೆ, ಎಷ್ಟು ಒಂದು ಸೈಲೆನ್ಸ್ ಅಕ್ಕಪಕ್ಕ, ಮನೆ ಅಕ್ಕಪಕ್ಕ. ಇಟ್ ಇಸ್ ಅ ಹ್ಯೂಜ್ ಪ್ರೋಟೋಕಾಲ್. ಡೇ ಅಂಡ್ ನೈಟ್ ದೇ ವರ್ಕ್. ಯಾಕಂತಂದ್ರೆ ಯಾವ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಎದ್ದೇಳ್ಬೋದು, ಏನಾರ ಮಾತಾಡ್ಬೋದು. ಸ್ಲೀಪ್ಲೆಸ್ ನೈಟ್ಸ್ ದೇ ಹ್ಯಾವ್. ಆ್ಯಂಡ್ ಇಟ್ಸ್ ಅನ್ ಅನ್ಬಿಲೀವಬಲ್ ಟೀಮ್. ಬಿಕಾಸ್ ನೀವು ಎಲ್ಲರೂ ಹೇಳ್ಬೇಕಾದ್ರೆ ದೇರ್ ಇಸ್ ನೋ ರಿಯಾಲಿಟಿ ಶೋ ಲೈಕ್ ಬಿಗ್ ಬಾಸ್ ಅಂತ ಹೇಳೋಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇ ಹ್ಯಾವ್ ನೋ ನೈಟ್ಸ್ ಅಂಡ್ ದೇ ಆರ್ ಸ್ಲೀಪ್ಲೆಸ್. ಒಂದು ಸ್ವಲ್ಪ ಹೊತ್ತು ಮಲಗಿ ಮತ್ತೆ ಎದ್ದು ಮತ್ತೆ ಮಾಡಿ. ಇಟ್ಸ್ ಅ ಹ್ಯೂಜೆಸ್ಟ್ ಟೀಮ್ ದಟ್ ಐ ಎವರ್ ಸೀನ್. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಎಲ್ಲ ರಿಯಾಲಿಟಿ ಶೋ ಏನು ನಡೆಸ್ತಾರೋ ದರ್ ಇಸ್ ಅ ಪ್ಯಾಕಪ್ ಟೈಮ್. ಇಟ್ ಮೇ ಬಿ 9 o'clock, 1 o'clock or 3 in the morning, but they all pack up. ಅದನ್ನ ನೀವು ಎಡಿಟ್ ಆದ್ಮೇಲೆ ನೋಡ್ತೀರಿ. ಬಿಗ್ ಬಾಸ್ ಒಂದ್ಸಲ ಆ ಫ್ಲಾಗ್ ಹಾಯ್ಸ್ಟ್ ಆಗ್ತಿದ್ದಂಗೆ ದೇರ್ ಇಸ್ ನೋ ಪ್ಯಾಕಪ್. ನಾನು ಯಾವಾಗ ಲೈಟ್ಸ್ ಆಫ್ ಮಾಡ್ತೀನೋ ದಟ್ ಇಸ್ ಪ್ಯಾಕಪ್ ಫಾರ್ ಬಿಗ್ ಬಾಸ್. ಟಿಲ್ ದೆನ್ ದ ಟೆಕ್ನಿಕಲ್ ಟೀಮ್ ಐ ಹ್ಯಾವ್ ನೆವರ್ ಸೀನ್ ದ ಆಸ್ಕ್ ಫ್ರಮ್ ಅ ಟೀಮ್. It is a never-ending process ಅವ್ರದ್ದು. So Prakash and team, I'm very happy with the way you have developed and delivered. So ಹಾಗಿರ್ಬೇಕಾದ್ರೆ ಐ ಥಿಂಕ್ ನಾವು ಏನು ಕೆಲವು ಸಜೆಷನ್ಸ್ ಅವ್ರಿಗೆ ಕೊಟ್ಟು ಕನ್ನಡದ ಪರವಾಗಿರ್ಬೋದು, ಇನ್ನೊಂದ್ರ ಪರವಾಗಿರ್ಬೋದು, ಇಟ್ ಇಸ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಟೀಮ್ ದಟ್ ಐ ವಾಂಟೆಡ್ ಟು ಸ್ಟ್ಯಾಂಡ್ ಅಪ್. ಅಂಡ್ ಐ ಥಿಂಕ್ ಪ್ಲೀಸ್ ಕಮ್. hashtag reveal ಮಾಡ್ತಾರೆ ಜೊತೆ. Come. So this is the director and I think they all have come. And to top it, Prati Sala, this is also something I want to say that ಸಿನಿಮಾ ಥರನೇ ಒಂದು ಮಾಡಿದಾಗ ದ ಕ್ಯೂರಿಯಾಸಿಟಿ, ನೀವು ಮಾಧ್ಯಮದವರು ಇದ್ರ ಮೇಲೆ ಇಟ್ಟಿರೋ ಪ್ರೀತಿ, ಬರೋ ಪ್ರಶ್ನೆಗಳು, ಐ ಥಿಂಕ್ ಇದಕ್ಕೆ ಇಟ್ಸ್ ವೆರಿ ಮ್ಯಾಚ್ಡ್ ಅಂಡ್ ಇಟ್ಸ್ ಅನ್ಪ್ಯಾರಲ್ಡ್ ಎಕ್ಸ್ಪೀರಿಯನ್ಸ್ ಬಂದಿದೆ. ದ ವೇ ಯು ಪೀಪಲ್ ಲವ್ ದ ಶೋ. ಸೊ ಅದು ಇನ್ನೊಂದು ಕೆಲವು ವಿಚಾರಗಳು ತಾವು ಹೇಳಿದ್ರಿ, ವಿವಾದಿತ ಕಂಟೆಸ್ಟೆಂಟ್ಸ್. ಐ ಪರ್ಸನಲಿ ವಾಂಟ್ ಟು ಟೆಲ್ ಯು, ಪ್ರತಿಯೊಬ್ಬರು ಇನ್ನೂ ಹೊರಗಡೆ ಓಡಾಡ್ಕೊಂಡಿದ್ದಾರೆ, ಮಾಡಿದ್ದಾರೆ ಅಂದಾಗ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಅ ಚಾನ್ಸ್. And I think we should not raise the questions and again because ಅಂಥವ್ರು ಇದ್ದಲ್ಲಿ ಹೊರಗಡೆ ಹೋಗ್ತಾರೆ ಬಿಡಿ. ತಪ್ಪು ಮಾಡಿದ್ರೆ ಹೊರಗಡೆ ಹಾಕ್ತಾರೆ, ನಿಷ್ಕಳಂಕ ಹಾಕ್ತಾರೆ, ಏನು ಮುಲಾಜಿದ್ದಂಗೆ ಹೊರಗಡೆ ಹಾಕ್ತಾರೆ. But I think Big Boss is a show which should be utilized in a very big way for the development of personality, character and career. Thank you all for coming here. Thank you. ದಯವಿಟ್ಟು ಯಾರು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ಇದೊಂದು ಇಲ್ಲಿಂದ ತೆಗೆದುಕೊಳ್ಳೋದು ಟೀಮ್ ಹ್ಯಾಶ್ಟ್ಯಾಗ್ಗಳನ್ನ ರಿವೀಲ್ ಮಾಡೋದು ಮುಂಚೆ. One second. Okay, Allah? Okay. Okay. Ready, sir? Done. Hashtag